ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮನೆಯಲ್ಲಿ ಹೋಟೆಲ್ ಸ್ಟೈಲ್ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡೋಣ. ಮೊದಲು ನಮಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನು ತೆಗೆದುಕೊಳ್ಳೋಣ. ರೈಸ್, ಈರುಳ್ಳಿ, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ತುಪ್ಪ, ಲೆಮನ್, ಮ್ಯಾಗಿ ಕ್ಯೂಬ್, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನಕಾಯಿ. ಇದನ್ನೆಲ್ಲ ತೆಗೆದಿಟ್ಟುಕೊಂಡ ನಂತರ ಈ ವಿಡಿಯೋವನ್ನು ಮಾತ್ರ ನೀವು ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಯಾಕಂತ ಹೇಳಿದರೆ ನಾನು ಪ್ರತಿಯೊಂದು ಸ್ಟೆಪ್ಪನ್ನು ತುಂಬ ಡೀಟೇಲಾಗಿ ತೋರಿಸಿದ್ದೇನೆ. ಸ್ಕಿಪ್ ಮಾಡಿದರೆ ನಿಮಗೆ ಮುಖ್ಯವಾದ ವಿಷಯಗಳನ್ನು ಮಿಸ್ ಮಾಡಿಕೊಳ್ಳಬಹುದು. ಮೊದಲಿಗೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ತುಪ್ಪ ಮತ್ತು ಎಣ್ಣೆಯನ್ನು ಹಾಕಿ ಅದು ಕಾಯ್ತಾ ಇರುವ ಹಾಗೆ 5-6 ನೀರುಳ್ಳಿಯನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ. ಈ ವಾಶ್ ಮಾಡಿದ ನಂತರ ಸ್ಲೈಸರಲ್ಲಿ ಸ್ಲೈಸ್ ಮಾಡಿಕೊಂಡು ಆ ಕಾದ ತುಪ್ಪಕ್ಕೆ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಲು ಬಿಡಿ. ಅದರ ಬಣ್ಣ ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ತಿರುಗಿದ ನಂತರ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ. ಈ ಪಾತ್ರೆಗೆ ಹಾಕಿದ ನಂತರ ಈ ತುಪ್ಪವನ್ನು ಹಾಗೆ ತೆಗೆದಿಟ್ಟುಕೊಳ್ಳಿ. ಯಾಕೆ ಅಂದರೆ ಹೇಳಿದರೆ ಈ ತುಪ್ಪದಲ್ಲಿಯೇ ನಮ್ಮ ಮುಂದಿನ ರೆಸಿಪಿಯನ್ನು ಮಾಡೋಣ. ಹಾಗೆ ಮತ್ತೆ 5-6 ನೀರುಳ್ಳಿಯನ್ನು ತೆಗೆದು ಒಂದು ಚಾಪರಲ್ಲಿ ಹಾಕಿ ಚೆನ್ನಾಗಿ ಚಾಪ್ ಮಾಡ್ಕೊಳ್ಳಿ. ಅದಕ್ಕೆ 5-6 ಹಸಿಮೆಣಸಿನಕಾಯಿಯನ್ನು ಕೂಡ ಸೇರಿಸಿ ಚಾಪ್ ಮಾಡ್ಕೊಳ್ಳಿ. ನಾವು ಏನೇ ಅಡುಗೆ ಮಾಡುವಾಗ ತುಪ್ಪ ಮತ್ತು ಎಣ್ಣೆಯನ್ನು ಮಿತವಾಗಿ ಬಳಸಿದರೆ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಇದನ್ನು ಎಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಿ. ನಂತರ ಮತ್ತೆ 5-6 ಟೊಮ್ಯಾಟೊವನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಸಹ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಳ್ಳಿ. ಇದಾದ ನಂತರ ಒಂದು ದೊಡ್ಡ ಪಾತ್ರೆ ಇಟ್ಟು ಆ ಪಾತ್ರೆಗೆ ನಾವು ಮೊದಲೇ ಯೂಸ್ ಮಾಡಿದಂತಹ ತುಪ್ಪವನ್ನು ಹಾಕಿ ಮತ್ತೆ ನಿಮಗೆ ಬೇಕಾದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸಹ ಆ್ಯಡ್ ಮಾಡಿಕೊಳ್ಳಿ. ಇದು ಕಾದ ನಂತರ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ನಾವು ಚಾಪ್ ಮಾಡಿಕೊಂಡಿರುವ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರೋಣ. ಅದರ ಬಣ್ಣ ಬದಲಾದ ಹಾಗೆ ಅದಕ್ಕೆ 2 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಹುಡಿ, ಮೆಣಸಿನ ಹುಡಿ, ಅರಶಿನ ಹುಡಿ, ಮಟನ್ ಮಸಾಲ, ಬಿರಿಯಾನಿ ಮಸಾಲ ಪೌಡರನ್ನು ನಮ್ಮ ಪಾತ್ರೆಗೆ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಅದರ ಸ್ಮೆಲ್ಲೆಲ್ಲ ಹೋದ ನಂತರ ನಾವು ಚಾಪ್ ಮಾಡಿಕೊಂಡಿರುವ ಟೊಮ್ಯಾಟೊವನ್ನು ಸಹ ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ. ಇದು ಸ್ವಲ್ಪ ಸಣ್ಣ ಉರಿಯಲ್ಲಿ ಹಾಗೆಯೇ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಕಟ್ ಮಾಡಿಕೊಂಡಿರುವ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮ್ಯಾಗಿ ಕ್ಯೂಬನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ನಾವು ತಂದಿರುವ ಕೋಳಿಯನ್ನು ಚೆನ್ನಾಗಿ ತೊಳೆದು ನಾವು ಮಾಡಿರುವ ಮಸಾಲೆಗೆ ಹಾಕಿ ಸಣ್ಣ ಉರಿಯಲ್ಲಿ ಬೇಯಲು ಬಿಡೋಣ. ಇದು ಬೇಯ್ತಾ ಇರುವ ಹಾಗೆ ನಾವು ಇನ್ನೊಂದು ಪಾತ್ರೆಗೆ ನೀರನ್ನು ಹಾಕಿ ಕುದಿಯಲು ಬಿಡೋಣ. ಆಗ ನಾವು ತಂದಿರುವ ಅಕ್ಕಿಯನ್ನು ಅರ್ಧ ಗಂಟೆ ಮುಂಚೆ ನೆನೆಯಲು ಹಾಕೋದನ್ನು ಮರೆಯೋದು ಬೇಡ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ಎಣ್ಣೆ, ಉಪ್ಪು ಎಲ್ಲವನ್ನು ಹಾಕಿ ಕುದಿಯಲು ಬಿಡೋಣ. ನಾವು ತೊಳೆದಿರುವ ಅಕ್ಕಿಯನ್ನು ಇದಕ್ಕೆ ಹಾಕಿ 3/4 ಭಾಗ ಬೇಯಿಸಿ ಅದನ್ನು ನೀರು ಬಸಿಯೋಣ. ಈ ಬಸಿದ ಅನ್ನವನ್ನು ಒಂದು ಪಾತ್ರೆಯಲ್ಲಿ ಇಟ್ಟು ಆಚೆ ಇಟ್ಕೊಳ್ಳೋಣ. ನಮ್ಮ ಈ ಕೋಳಿ ಬೇಯ್ತಾ ಬಂದ ಹಾಗೆ ಅದರಲ್ಲಿರುವ ಕೋಳಿಯನ್ನು ಬೇರೆ ಮಾಡಿ ಆ ಮಸಾಲೆಗೆ ನಾವು ಬೇಯಿಸಿದ ಅನ್ನವನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬರೋಣ. ಇದು ಮಿಕ್ಸ್ ಮಾಡ್ತಾ ಬಂದ ಹಾಗೆ ನೋಡಿ 3/4 ಭಾಗ ಮಾತ್ರ ನಾವು ಬೇಯಿಸಬೇಕು. ಆಗ ಮಾತ್ರ ನಮಗೆ ಮತ್ತೆ ದಮ್ಮಿಗೆ ಇಡಲು ಕರೆಕ್ಟ್ ಆಗುತ್ತದೆ. ಇಲ್ಲದಿದ್ದರೆ ನೀವು ತುಂಬ ಬೇಯಿಸಬೇಡಿ. ನಂತರ ನಾವು ಸಪ್ರೇಟ್ ಮಾಡಿದ ಕೋಳಿಯನ್ನು ಅದಕ್ಕೆ ಹಾಕಿ ಅದರ ಮೇಲೆ ಮೊದಲೇ ನಾವು ಫ್ರೈ ಮಾಡಿಕೊಂಡಿರುವ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ತುಪ್ಪವನ್ನು ಹಾಕಿ ಮತ್ತೆ ಅದೇ ರೀತಿ ಅನ್ನವನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಿ 20 ನಿಮಿಷ ದಮ್ಮಿಗೆ ಇಟ್ಟುಕೊಳ್ಳೋಣ. ಅದರ ಜೊತೆ ಚಿಕನ್ ಫ್ರೈ ಇದ್ದರೆ ಅದರ ಟೇಸ್ಟೇ ಬೇರೆ.
ಈಗ ನೋಡಿ, ನಮ್ಮ ಸ್ಪೆಷಲ್ ಚಿಕನ್ ಬಿರಿಯಾನಿ ರೆಡಿನೂ ಆಗಿದೆ, ತುಂಬ ಟೇಸ್ಟೂ ಇದೆ ಮತ್ತು ಸುಲಭವೂ ಇದೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ತರಹದ ವಿಡಿಯೋಗಳು ನಿಮಗೆ ಬೇಕಾದಲ್ಲಿ ನಮಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.